ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕನ್ನಡ ರಾಜ್ಯೋತ್ಸವ ಕಂಪು ಕಳೆಗಟ್ಟಿದೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ನಾಡ ದೇವಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ದಾವಣಗೆರೆಯಲ್ಲಿ ವಿಶೇಷವಾಗಿ ವಿಶ್ವ ದಾಖಲೆಯ ಧ್ವಜ ನಿರ್ಮಾಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಮುಂದಾಗಿದ್ದಾರೆ. ವಿಶ್ವ ದಾಖಲೆಯ ನಾಡಧ್ವಜ ನಿರ್ಮಾಣ, ಎಲ್ಲೆಲ್ಲೂ ಕನ್ನಡ ಬಾವುಟಗಳ ಹಾರಾಟ, ಆದಿಯುದ್ದಕ್ಕೂ ಕನ್ನಡದ ಕಂಪು. ಬೆಣ್ಣೆನಗರಿ ದಾವಣಗೆರೆ ಅದ್ದೂರಿ ಕನ್ನಡ ಹಬ್ಬಕ್ಕೆ ಸಜ್ಜಾಗಿದೆ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡಿಗರ ಪಾಲಿಗೆ ಅತ್ಯಂತ ದೊಡ್ಡ ಹಬ್ಬ. ನವೆಂಬರ್ ತಿಂಗಳಲ್ಲಿ ನಾಡಿನಾದ್ಯಂತ ಭರ್ಜರಿಯಾಗಿ ಆಚರಿಸಲಾಗುತ್ತೆ. ಅದರಲ್ಲೂ ಈ ಬಾರಿ ದಾವಣಗೆರೆಯಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿ ದಾವಣಗೆರೆ ಜಿಲ್ಲಾ ಘಟಕದಿಂದ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 70ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ 7 ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟದ ಐತಿಹಾಸಿಕ ಮೆರವಣಿಗೆ ಹಮ್ಮಿಕೊಂಡಿದೆ. ಮೆರವಣಿಗೆಯಲ್ಲಿ ಬಾವುಟವನ್ನು ಹೊತ್ತೊಯ್ಯಲು 15,000 ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಬಾವುಟ ನಗರದ 7 ಪ್ರಮುಖ ವೃತ್ತಗಳನ್ನು ದಾಟುವ ಮೂಲಕ ವಿಶ್ವ ದಾಖಲೆ ಸೇರಲಿದೆ. ಪ್ರತಿ ಕಿಲೋಮೀಟರ್ ಒಂದರಂತೆ ವಿಶೇಷ ಹೆಸರುಗಳಲ್ಲಿ 7 ಮಹಾದ್ವಾರಗಳನ್ನು ನಿರ್ಮಿಸಲಾಗಿದೆ. ಇನ್ನು BS ಚನ್ನಬಸಪ್ಪ ಅಂಡ್ ಸನ್ಸ್ನ ಮುಖ್ಯಸ್ಥ ಮೃಣಾಲ್ ಬಂಕಾಪುರ ನೇತೃತ್ವದಲ್ಲಿ ಬಾವುಟ ತಯಾರಿಸಲಾಗಿದೆ. 7,000 ಮೀಟರ್ ಅಂದರೆ 70ನೇ ರಾಜ್ಯೋತ್ಸವಕ್ಕೆ ಅನುಗುಣವಾಗಿ 7 ಕಿಲೋಮೀಟರ್ ಅಂತಂದೇಳಿ ನಾವು ಇದನ್ನು ಜೋಡಣೆ ಮಾಡಿದ್ವಿ. ಭುವನೇಶ್ವರಿ ತಾಯಿಯ ಕೃಪೆ ಹೇಗಿದೆ ಅಂತಂದರೆ ನಮ್ಮ ಒಂದು ಬಾವುಟದ ಮೆರವಣಿಗೆ 7 ಕಿಲೋಮೀಟರ್ ನಾವು ರೂಪಿಸಬೇಕು ಅಂತಂದೇಳಿ ನಕ್ಷೆ ತಯಾರಿಸಿದಾಗ ನೀವು ನಕ್ಷೆ ನೋಡ್ಬೋದು. ನಕ್ಷೆಯಲ್ಲಿ 7 ಸಂಖ್ಯೆಯ ಒಂದು ಆಕಾರ ಮೂಡಿದೆ. ನಮ್ಮ ನಕ್ಷೆ ಕೂಡ 7 ಸಂಖ್ಯೆಯ ಆಕಾರ ಮೂಡಿದೆ. ಹಾಗೆ 7 ಕಿಲೋಮೀಟರ್ ಮುಟ್ಟೋ ಅಷ್ಟೊತ್ತಿಗೆ 7 ವೃತ್ತಗಳನ್ನ ನಾವು ದಾಟಿ ವಿಶ್ವ ದಾಖಲೆ ಮುಟ್ತಕ್ಕಂಥ ಒಂದು ಕಾರ್ಯಕ್ರಮ ರೂಪುಗೊಂಡಿದೆ. ಕನ್ನಡದ ಬಾವುಟದ ಭವ್ಯ ಮೆರವಣಿಗೆ ಕಣ್ತುಂಬಿಕೊಳ್ಳಲು ಬೆಣ್ಣೆನಗರಿ ದಾವಣಗೆರೆ ಜನ ಕಾತುರರಾಗಿದ್ದಾರೆ. ಪ್ರಮುಖ ರಸ್ತೆಗಳೆಲ್ಲ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿವೆ. 7 ಕಿಲೋಮೀಟರ್ ಉದ್ದದ ಧ್ವಜವನ್ನು 5 ಜನ ಟೈಲರ್ಗಳು ಹಾಗೂ 15 ಸಹಾಯಕರು ಸೇರಿದಂತೆ ಒಟ್ಟು 20 ದಿನಗಳ ಕಾಲ ನಿರಂತರವಾಗಿ ಶ್ರಮಿಸಿ ಸಿದ್ಧಪಡಿಸಿದ್ದಾರೆ. ಜಗತ್ತಿನಲ್ಲಿ ಇಷ್ಟು ಉದ್ದದ ಧ್ವಜ ಯಾವುದೇ ದಾಖಲೆಯಾಗಿಲ್ಲ. ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯ ಸ್ಥಾನಮಾನವನ್ನು ಈ ಕನ್ನಡ ಧ್ವಜ ಪಡೆಯಲಿದೆ. ವಿಠಲ್ ಕ್ಯಾರವಾರ್ಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕನ್ನಡ ರಾಜ್ಯೋತ್ಸವ ಕಂಪು ಕಳೆಗಟ್ಟಿದೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ನಾಡ ದೇವಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ದಾವಣಗೆರೆಯಲ್ಲಿ ವಿಶೇಷವಾಗಿ ವಿಶ್ವ ದಾಖಲೆಯ ಧ್ವಜ ನಿರ್ಮಾಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಮುಂದಾಗಿದ್ದಾರೆ. ವಿಶ್ವ ದಾಖಲೆಯ ನಾಡಧ್ವಜ ನಿರ್ಮಾಣ, ಎಲ್ಲೆಲ್ಲೂ ಕನ್ನಡ ಬಾವುಟಗಳ ಹಾರಾಟ, ಆದಿಯುದ್ದಕ್ಕೂ ಕನ್ನಡದ ಕಂಪು. ಬೆಣ್ಣೆನಗರಿ ದಾವಣಗೆರೆ ಅದ್ದೂರಿ ಕನ್ನಡ ಹಬ್ಬಕ್ಕೆ ಸಜ್ಜಾಗಿದೆ. ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡಿಗರ ಪಾಲಿಗೆ ಅತ್ಯಂತ ದೊಡ್ಡ ಹಬ್ಬ. ನವೆಂಬರ್ ತಿಂಗಳಲ್ಲಿ ನಾಡಿನಾದ್ಯಂತ ಭರ್ಜರಿಯಾಗಿ ಆಚರಿಸಲಾಗುತ್ತೆ. ಅದರಲ್ಲೂ ಈ ಬಾರಿ ದಾವಣಗೆರೆಯಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿ ದಾವಣಗೆರೆ ಜಿಲ್ಲಾ ಘಟಕದಿಂದ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 70ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ 7 ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟದ ಐತಿಹಾಸಿಕ ಮೆರವಣಿಗೆ ಹಮ್ಮಿಕೊಂಡಿದೆ. ಮೆರವಣಿಗೆಯಲ್ಲಿ ಬಾವುಟವನ್ನು ಹೊತ್ತೊಯ್ಯಲು 15,000 ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಬಾವುಟ ನಗರದ 7 ಪ್ರಮುಖ ವೃತ್ತಗಳನ್ನು ದಾಟುವ ಮೂಲಕ ವಿಶ್ವ ದಾಖಲೆ ಸೇರಲಿದೆ. ಪ್ರತಿ ಕಿಲೋಮೀಟರ್ ಒಂದರಂತೆ ವಿಶೇಷ ಹೆಸರುಗಳಲ್ಲಿ 7 ಮಹಾದ್ವಾರಗಳನ್ನು ನಿರ್ಮಿಸಲಾಗಿದೆ. ಇನ್ನು BS ಚನ್ನಬಸಪ್ಪ ಅಂಡ್ ಸನ್ಸ್ನ ಮುಖ್ಯಸ್ಥ ಮೃಣಾಲ್ ಬಂಕಾಪುರ ನೇತೃತ್ವದಲ್ಲಿ ಬಾವುಟ ತಯಾರಿಸಲಾಗಿದೆ. 7,000 ಮೀಟರ್ ಅಂದರೆ 70ನೇ ರಾಜ್ಯೋತ್ಸವಕ್ಕೆ ಅನುಗುಣವಾಗಿ 7 ಕಿಲೋಮೀಟರ್ ಅಂತಂದೇಳಿ ನಾವು ಇದನ್ನು ಜೋಡಣೆ ಮಾಡಿದ್ವಿ. ಭುವನೇಶ್ವರಿ ತಾಯಿಯ ಕೃಪೆ ಹೇಗಿದೆ ಅಂತಂದರೆ ನಮ್ಮ ಒಂದು ಬಾವುಟದ ಮೆರವಣಿಗೆ 7 ಕಿಲೋಮೀಟರ್ ನಾವು ರೂಪಿಸಬೇಕು ಅಂತಂದೇಳಿ ನಕ್ಷೆ ತಯಾರಿಸಿದಾಗ
ನೀವು ನಕ್ಷೆ ನೋಡ್ಬೋದು. ನಕ್ಷೆಯಲ್ಲಿ ಏಳು ಸಂಖ್ಯೆಯ ಒಂದು ಆಕಾರ ಮೂಡಿದೆ. ನಮ್ಮ ನಕ್ಷೆ ಕೂಡ 7 ಸಂಖ್ಯೆಯ ಆಕಾರ ಮೂಡಿದೆ. ಹಾಗೆ 7 ಕಿಲೋಮೀಟ್ರ್ ಮುಟ್ಟೋ ಅಷ್ಟೊತ್ತಿಗೆ 7 ವೃತ್ತಗಳನ್ನ ನಾವು ದಾಟಿ ವಿಶ್ವ ದಾಖಲೆ ಮುಟ್ತಕ್ಕಂಥ ಒಂದು ಕಾರ್ಯಕ್ರಮ ರೂಪುಗೊಂಡಿದೆ. ಕನ್ನಡದ ಬಾವುಟದ ಭವ್ಯ ಮೆರವಣಿಗೆ ಕಣ್ತುಂಬಿಕೊಳ್ಳಲು ಬೆಣ್ಣೆನಗರಿ ದಾವಣಗೆರೆ ಜನ ಕಾತುರರಾಗಿದ್ದಾರೆ. ಪ್ರಮುಖ ರಸ್ತೆಗಳೆಲ್ಲ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿವೆ. 7 ಕಿಲೋಮೀಟರ್ ಉದ್ದದ ಧ್ವಜವನ್ನು 5 ಜನ ಟೈಲರ್ಗಳು ಹಾಗೂ 15 ಸಹಾಯಕರು ಸೇರಿದಂತೆ ಒಟ್ಟು 20 ದಿನಗಳ ಕಾಲ ನಿರಂತರವಾಗಿ ಶ್ರಮಿಸಿ ಸಿದ್ಧಪಡಿಸಿದ್ದಾರೆ. ಜಗತ್ತಿನಲ್ಲಿ ಇಷ್ಟು ಉದ್ದದ ಧ್ವಜ ಯಾವುದೇ ದಾಖಲೆಯಾಗಿಲ್ಲ. ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯ ಸ್ಥಾನಮಾನವನ್ನು ಈ ಕನ್ನಡ ಧ್ವಜ ಪಡೆಯಲಿದೆ. ವಿಠ್ಠಲ್ ಕ್ಯಾರವಾರ್ಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.